ಹಾಂ ಮೇಡಮ್, ಆರ್ಡರ್ ವೆಜ್ ಆರ್ ನಾನ್ ವೆಜ್? ನಾವು ಒಬ್ರಿಗೆ ಕಾಯ್ತಾ ಇದ್ದೀವಿ, ಅವ್ರು ಬಂದಮೇಲೆ ಆರ್ಡರ್ ಮಾಡ್ಬೋದಲ್ವಾ? ನಿಮ್ಮ ಸಾರ್ ನಿಜವಾಗ್ಲೂ ಬರ್ತಾರಾ? ಯಾಕೆಂದರೆ ಆವಾಗಲಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಬರ್ತಾರೆ, ನಾವು ಬಂದಿರೋದೇ ಅವ್ರಿಗೋಸ್ಕರ. ಆವಾಗಿಂದನೂ ಇದೇ ಮಾತು ಹೇಳ್ತಾ ಇದ್ದೀರಾ ಸರ್. ಏನಪ್ಪ ಹಿಂಗೆ ಮಾತಾಡ್ತಾ ಇದೆಯಾ? ಮತ್ತಿನ್ನೇನು ರೀ, ಆವಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಸುಮ್ಮನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ತಿನ್ನಕ್ಕೆ ಬರೋರು ಈ ಥರ ಕೂತಿರ್ತಾರಾ? ನೋಡಿ, ನಾವು ನಿಜವಾಗ್ಲೂ ನಮ್ಮ ಸರ್ಗೋಸ್ಕರ ಕಾಯ್ತಾ ಇದ್ದೀವಿ. ಆವಾಗಿಂದ ಎ ಸಿಯಲ್ಲಿ ಆರಾಮಾಗಿ ಕೂತಿದ್ದೀರಾ. ಒಂದು ಟೇಬಲ್ ಲಾಕ್ ಆದರೆ ನಮ್ಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ಯೋ, ಜಾಸ್ತಿ ಮಾತಾಡಬೇಡ ಕಣಯ್ಯ ನೀನು. ನೋಡಿ ಮೇಡಮ್, ಸುಮ್ಮನೆ ಗಲಾಟೆ ಮಾಡಬೇಡಿ. ಮೊದಲು ಇಲ್ಲಿಂದ ಹೊರಡಿ ನೀವು. ನಮ್ಮನ್ನೇ ಎದ್ದೋಗು ಅಂತಿದ್ಯಾ? ನಾವು ಯಾರಿಗೋಸ್ಕರ ಕಾಯ್ತಾ ಇದೀವಿ ಅಂತ ಗೊತ್ತಾ ನಿನಗೆ? ಅಮ್ಮ ಬೇಡ, ನಡಿ ಹೋಗೋಣ. ನೀ ಸುಮ್ಮನೆ ಇರೋನು. ಆರ್ಯ ಸರ್ ಬರಲಿ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಎಲ್ಲ ಪಾಠ ಕಲ್ತ್ಕೊಂಡೇ ಬಂದಿರೋದು ಮೇಡಮ್, ಹೊರಡಿ. ಅಮ್ಮ, ಆರ್ಯ ಸರ್ ಯಾಕೋ ಬರೋ ಹಾಗೆ ಕಾಣಿಸ್ತಿಲ್ಲ, ನಡಿ ಹೋಗೋಣ. ಏನು? ಯಾಕೆ ಹೀಗೆ ಮಾಡಿದ್ರು? ಅಮ್ಮ ನಡಿ ಅಂದೆ ಅಲ್ವಾ, ನಡಿ. ಅನು, ಆರ್ಯ ಸರ್ ಯಾಕೆ ಹಿಂಗೆ ಮಾಡಿದ್ರು? ಹೈ, ನಾನು ನೋಡು ದಡ್ಡ ಅಂಗಡಿ ಬೀಗಕ್ಕೆ ಹುಡುಕ್ತಾ ಇದ್ದೀನಿ. ಅನು, ಆರ್ಯ ಸರ್ ಮೆಸೇಜ್ ಮಾಡಿದ್ರಾ ಯಾಕೆ ಬರೋಕ್ಕಾಗಲಿಲ್ಲ ಅಂತ? ಇಲ್ಲಮ್ಮ, ನಾನು ಬರ್ತೀನಿ. ಸುಬ್ಬು, ಅವಳನ್ನ ನೋಡು, ಕೇಳ್ತಾನೆ ಇದ್ದೀನಿ, ಅವಳ ಪಾಡುಗಳು ಹೋಯ್ತಾನೆ ಅವಳೆ. ಅವ್ರ ಬಾಸ್ ಅಲ್ವೇನೆ, ಅವ್ಳಿಗೂ ಟೆನ್ಷನ್ ಇರಲ್ವಾ? ಆದ್ರೂ ಸುಬ್ಬು, ಆರ್ಯ ಸರ್ ಒಳ್ಳೆ ಸಿಹಿ ಊಟನ ಮಿಸ್ ಮಾಡ್ಕೊಂಡ್ರು. ನಾವು ಕೂಡ ನಾವ್ಯಾಕೋ ಆರ್ಯ ಸರ್ ಹತ್ರ ತುಂಬಾ ನಿರೀಕ್ಷೆ ಮಾಡ್ತಾ ಇದೀವಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಅವ್ರೇನ್ ನಂಬ್ತಾರೇನೆ? ಆದ್ರೂ ಅವ್ರು ಮಾತು ಕೊಟ್ಟಿರ್ಲಿಲ್ವಾ ಸುಬ್ಬು? ಈಗ ರಸ್ತೆಯಲ್ಲಿ ಯಾರಾದ್ರೂ ಸಿಗ್ತಾರೆ, ಅವ್ರಿಗೆ ಹೇಗಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ಚೆನ್ನಾಗಿದ್ದೀವಿ ಅಂತಾರೆ. ಹೆಂಡತಿ ಮಕ್ಕಳು ಕರ್ಕೊಂಡು ಮನೆಗೆ ಊಟಕ್ಕೆ ಬನ್ನಿ ಅಂದ್ರೆ ಬರ್ತೀವಿ ಅಂತಾರೆ. ಹಾಗೆ ಆರ್ಯ ಸರು ಎದುರುಗಡೆ ಸಿಕ್ಕಿದ್ವಿ ಹೇಳಿದ್ರು. ಅವ್ರಿಗೆ ಏನೇನ್ ಕೆಲಸ ಇರುತ್ತೋ ಏನೋ ಕಡೆ. ಬರ್ಲಾ? ಸರಿ. ಆದ್ರೂ ಆರ್ಯ ಸರ್ ಯಾಕೆ ಬರ್ಲಿಲ್ಲ ಅಂತ ಗೊತ್ತಾಗ್ಬೇಕಲ್ವಾ? ಓಹೋ ಸುಬ್ಬಣ್ಣ, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಲೋ ಶಂಕರ, ಯಜಮಾನ್ರು ಬಂದಿದ್ದಾರೆ, ಅವ್ರು ಏನಾದ್ರು ತಗೊಂಡ್ ಬರ. ಬನ್ನಿ ಯಜಮಾನ್ರೆ, ನೀವು ಬನ್ನಿ. ಲೋ, ಏನೋ ನೋಡ್ಕೊಂಡಿದ್ದೀಯಾ? ಯಜಮಾನ್ರಿಗೆ ಟೀ, ಕಾಫಿ, ಜ್ಯೂಸು ಏನಾದ್ರು ತಗೊಂಡ್ ಬಾ. ಏಯ್ ಹೋಗ, ಏನ್ ಬೇಕು ಕೇಳ್ಕೊಂಡು ತಗೊಂಡ್ ಬಾರ. ಸರಿ ಯಜಮಾನ್ರೆ. ಶಂಕರ ಬೇಡ ಇರಪ್ಪ. ಲೋ ಶಂಕರ, ಯಜಮಾನ್ರು ಹಾಗೆ ಹೇಳೋದು, ನೀನು ಹೋಗೋ. ಸರಿ ಇರಪ್ಪ ಶಂಕರ. ಯಜಮಾನ್ರೆ, ನೀವು ದಯವಿಟ್ಟು ಹಾಗೆಲ್ಲ ಕರಿಬೇಡಿ ನನ್ಗೆ. ಇಲ್ಲ ಸುಬ್ಬಣ್ಣ, ನೀನ್ ಈ ಅಂಗಡಿ ಯಜಮಾನ, ನಿನ್ನನ್ನ ಹಾಗೆ ಕರಿಬೇಕು. ನೀವ್ ಹೀಗ್ ಮಾಡಿದ್ರೆ ನಾನು ಹೇಗ್ ಕೆಲಸ ಮಾಡ್ಲಿ ಯಜಮಾನ್ರೆ? ದಯವಿಟ್ಟು ನನಗೆ ಮೊದ್ಲಿನ ತರ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಸುಬ್ಬಣ್ಣ, ನೀವು ಮೊದಲು ಕೈ ಇಳಿಸಿ. ನಿಮಗೆ ಯಾವಾಗ ಬೇಕೋ ಅವಾಗ ಕೆಲ್ಸಕ್ಕೆ ಬನ್ನಿ. ನಿಮಗೆ ಹೆಂಗ್ ಬೇಕೋ ಹಂಗ ಆರಾಮಾಗಿರಿ. ಅಂಗಡಿ ನಿಮ್ದು. ಇಲ್ಲ ಯಜಮಾನ್ರೆ, ಅಂಗಡಿಗೆ ಯಜಮಾನ ಆಗಿದ್ದವನು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಹೇಗ್ ಬೇಕಾದ್ರೂ ನಡ್ಕೋಬಹುದು ಅನ್ನೋ ತಲೆಗೆ ಬಂದ್ಬಿಟ್ರೆ ಅಲ್ಲಿಗೆ ಅವನ್ ಕೆಟ್ಟ. ಈಗ ನೀವೇ ನನ್ನ ಯಜಮಾನ್ರು, ನಾನು ಈ ಅಂಗಡಿಲಿ ಸೇಲ್ಸ್ ಬನ್ನು ಸುಬ್ಬಣ್ಣ ಅಷ್ಟೇ. ನಿಮ್ಮ ಮನಸ್ಸು ದೊಡ್ಡದು ಸುಬ್ಬಣ್ಣ. ಸಾವುಕಾರ್ರೆ, ಬನ್ನಿ ಬನ್ನಿ. ನೀವಿಲ್ಲದೆ ಈ ಅಂಗಡಿಲಿ ಕಳೆನೇ ಇರಲಿಲ್ಲ. ನೀವು ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೆಲ್ಲ ಆರ್ಯವರ್ಧನ್ ಸರ್ ಇದಾರಲ್ಲ, ಅವ್ರ ಕೃಪೆ ಶಂಕರ.
ವಿಷಯ ಕೇಳಿ ತುಂಬಾ ಬೇಜಾರಾಯಿತು ಅನು. ನಿನ್ನ ಮದುವೆ ಕ್ಯಾನ್ಸಲ್ ಆಯಿತು. ಸೋ ಸ್ಯಾಡ್ಯಾ. ಸಾರಿ ಅನು. ಇಟ್ಸ್ ಓಕೆ ಸ್ವಪ್ನ. ಅವ್ರ ಫ್ಯಾಮಿಲಿ ಸರಿ ಇಲ್ಲ ಅಂತ ಗೊತ್ತಾಯ್ತಲ್ಲ, ನಂಗೆ ಅದೇ ಖುಷಿ. ಅದೇನೋ ನಿಜಾನೇ. ಇವಾಗ ತಾನೇ ನಾವು ಅದನ್ನೇ ಮಾತಾಡ್ತಿದ್ವಿ, ಅನು ಇವಾಗ ಏನು ಮಾಡ್ತಾಳೆ ಅಂತ. ಐ ಥಿಂಕ್ ಇಟ್ಸ್ ವೆರಿ ಟಫ್ ಫಾರ್ ಯು ಅಲ್ವಾ? ಹಾಗೇನಿಲ್ಲ ಸ್ವಪ್ನ, ನಾನು ಡೈಲಿ ರುಟೀನ್ನ ಫಾಲೋ ಮಾಡ್ತೀನಿ ಅಷ್ಟೇ. ವೆರಿ ಗುಡ್. ಈ ಸ್ಪೋರ್ಟಿವ್ನೆಸ್ ಇದ್ದರೆ ಲೈಫಲ್ಲಿ ಎಂಥದ್ದನ್ನು ಬೇಕಿದ್ರೂ ನಿಭಾಯಿಸ್ಬೋದು. ಜಸ್ಟ್ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಎಸ್ ಮ್ಯಾಮ್. ಆ್ಯಕ್ಚುಲಿ ಹುಡುಗಿಯರ ಮದುವೆ ನಿಂತು ಹೋದರೆ ಎಲ್ಲರೂ 1000 ಪ್ರಶ್ನೆ ಕೇಳ್ತಾರೆ. ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಯಾ ಯು ಆರ್ ರೈಟ್ ಮ್ಯಾಮ್. ನನ್ನ ಫ್ರೆಂಡ್ ಒಬ್ಳು ಇದ್ಲು, ವಿದ್ಯಾ ಅಂತ. ಅವಳ ಮದುವೆನೂ ಹೀಗೆ ಮಧ್ಯದಲ್ಲಿ ನಿಂತೋಯ್ತು. ಸೊ ಆ ಡಿಪ್ರೆಷನಿಂದ ಹೊರಗೆ ಬರೋಷ್ಟರಲ್ಲಿ ಕಾಫಿ. ಓ ಅಣ್ಣು ಮೇಡಮ್, ನೀವು ಇದ್ದೀರಾ? ನಿಮಗೊಂದು ಕಾಫಿ ತರ್ತೀನಿ. ಇಲ್ಲ ಅಣ್ಣ, ಪರವಾಗಿಲ್ಲ. ಜಸ್ಟ್ 2 ಮಿನಿಟ್ಸ್, ನಾನು ಬರ್ತೀನಿ. ಯಾ ಮಿಸ್ಟರ್ ರೇವಂತ್ ರೆಡ್ಡಿ, ನಿಮ್ಮೆಲ್ಲ ನಂಬಿಕೆ ಇದ್ದಿದ್ದಕ್ಕೋಸ್ಕರ ಅಲ್ವಾ ಈ ಪ್ರಾಜೆಕ್ಟನ್ನು ನಿಮಗೆ ಕೊಟ್ಟಿದ್ದು. ಯಾ ಇನ್ಫ್ಯಾಕ್ಟ್ ಆರ್ಯ ಸರೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೋ ಅಂತ. ಯಾ ಸಿ ಯು ಅಟ್ ದ ಮೀಟಿಂಗ್. ಕಮಿನ್ ಮ್ಯಾಮ್, ಬನ್ನಿ. ಏನನು ಮ್ಯಾಮ್ ಇವತ್ತು ಆಫೀಸ್ ಕಡೆ ಬಂದ್ಬಿಟ್ಟಿದ್ದೀರಾ? ವರ್ಕ್ ಫ್ರಮ್ ಹೋಮ್ ಸೆಷನ್ ಎಲ್ಲ ಮುಗೀತಾ? ಮ್ಯಾಮ್, ನನ್ನ ಮದುವೆ ಅಂತ ಹೇಳಿ ನನ್ನ ಹತ್ರ ದುಡ್ಡು ತಗೊಂಡಿದ್ದು ಆಯಿತು, ಮನೆಯಲ್ಲಿ ಚೆನ್ನಾಗಿ ಮಜಾ ಮಾಡಿದ್ದು ಆಯಿತು. ಸೊ ವಾಟ್ ನೆಕ್ಸ್ಟ್? ಅಯ್ಯೋ ಮ್ಯಾಮ್, ನಿಜವಾಗ್ಲೂ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಆದರೆ ಈಗ ಮದುವೆ ಕ್ಯಾನ್ಸಲ್ ಆಯಿತು. ದಟ್ಸ್ ಸ್ಯಾಡ್. ಮ್ಯಾಮ್, ನೀವು ಕೊಟ್ಟಿರೋ ದುಡ್ಡನ್ನ ನಿಮಗೆ ವಾಪಸ್ ಕೊಡೋಣ ಅಂತ. ನೀವು ನನಗೆ ಮಾಡಿರೋ ಹೆಲ್ಪ್ನ ನನ್ನ ಲೈಫಲ್ಲೇ ನಾನು ಮರೆಯಲ್ಲ ಮ್ಯಾಮ್. ಇನ್ನು ಮಿಕ್ಕಿದ ದುಡ್ಡನ್ನ ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ನೀನು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗ್ತಿದ್ಯಾ? ಎಸ್ ಮ್ಯಾಮ್. ಓಕೆ, ಸೊ ಬರೀ ಊಟದ ಡಬ್ಬಿ ಮಾತ್ರ ತರ್ತೀಯೋ ಅಥವಾ ಕೆಲಸನೂ ಮಾಡ್ತೀಯೋ? ಎಸ್ ಮ್ಯಾಮ್, ನಾನು ಖಂಡಿತವಾಗ್ಲೂ ಕೆಲಸ ಮಾಡ್ತೀನಿ.